ಟು ದಿ ಪಾಯಿಂಟ್ ಉತ್ತರ ಕೊಡಿ. ನನಗೆ ಡೆಲ್ಲಿಗೆ ಹೋಗಿ ಇನ್ನೆಲ್ಗೋ ಹೋಗಿ ಅವೆಲ್ಲ ಬೇಡ, ಟು ದಿ ಪಾಯಿಂಟ್ ಉತ್ತರ ಕೊಡಿ. ಬಿಕಾಸ್ ದಿಸ್ 1 hour is so precious for me. What is and even for our viewers also. ಏನು ಸವಾಲ್ ಏನು? ಅಲ್ಲ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂದ್ರಲ್ಲ, ಕೊಡಿ. I thought you were asking me another question. ನೀವು ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ನೋಡಿ ಇವ್ರು ಏನೇನೋ ಹೇಳ್ತಾ ಇದಾರಲ್ಲ, ಲಾಸ್ಟ್ ಏನೇನೋ ಹೇಳಿಲ್ಲ, ಅವರು ಕರೆಕ್ಟ್ ಆಗಿ ಹೇಳಿದಾರೆ ಇವತ್ತು. ಏನೇನೋ ಹೇಳಿದಾರೆ ಅಂದ್ರೆ ಎಲ್ಲ ಹೇಳಿದಾರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇವ್ರ ಸರ್ಕಾರದಲ್ಲಿ ಎಷ್ಟು ಜನ ಮಹಿಳೆ ಮಂತ್ರಿಗಳು ಅವ್ರ ಸರ್ಕಾರದ ಬೇಡ, ಇಲ್ಲ, ಅವ್ರ ಆರೋಪ ನಮ್ಮ ಮೇಲೆ ಮಾಡ್ತಾ ಇರೋದು, ಅದಕ್ಕೆ ಕೇಳ್ಬೇಕು. ಆರೋಪಕ್ಕೆ ಆರೋಪ ಉತ್ತರ ಆಗಲ್ಲ. ಇಲ್ಲ, ಆಗ್ಬೇಕು, ಅವ್ರು ಕೇಳ್ಬೇಕು. Then how can you ask me a question? ಆರೋಪಕ್ಕೆ ಆರೋಪ ಉತ್ತರ ಅಲ್ಲ, ಹಸುವಿಗೆ ಹಸು ಉತ್ತರ ಅಲ್ಲ. ವಾಟ್ ಅಬೌಟ್ರಿ ನಡೆಯೋದಿಲ್ಲ, ಅದು ನಂಗೆ ಗೊತ್ತಿದೆ. ಆದ್ರೆ ಇವರು ಲಾಸ್ಟ್ ಸರ್ಕಾರದಲ್ಲಿ ಎಷ್ಟು ಮಹಿಳೆಗೆ ಕೊಟ್ಟಿದ್ರು? ಒಬ್ರು, ಅದು ಶಶಿಕಲಾ ಜೊಳ್ಳೆ. ಮೊಟ್ಟೆ ನೀವು ಒಬ್ರಿಗೂ ಕೊಟ್ಟಿವಲ್ಲ, ನಾವು ಕೊಟ್ಟಿದ್ವಲ್ವಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಇವಾಗ ಕೊಡ್ತೀವಿ. ಏನಿದೆ, ಒಂದ್ ದಿವಸ ಎರಡು ದಿವಸದಲ್ಲಿ ನೋಡಿ ನೋಡಿ. ನಮ್ಮ ಇಂಟರ್ನಲ್ ಇಶ್ಯೂ, ಇಟ್ ಇಸ್ ನಥಿಂಗ್ ಟು ಬಾದರ್ ಯು. ಸರ್, ಇಂಟರ್ನಲ್ ಇಶ್ಯೂ ಇದು 4 months ಅಲ್ಲ. ಇಂಟರ್ನಲ್ ಇಶ್ಯೂ ನೀವು ಮಾತಾಡೋದು ಬಹಿರಂಗ ಆಗುತ್ತೋ, ನನ್ನ ಉತ್ತರ ಬೇಕಾಗಿಲ್ಲ ಅಂದ್ರೆ ನೀವೇ ಮಾತಾಡಿ. ನಾನು ಹೇಳ್ತಾ ಇರೋದು ನೋಡಿ, ಸೀನಿಯರ್ ಲೀಡರ್. ನಿಮ್ಮ ಉತ್ತರ ಬೇಕು, ಬಟ್ ನಾಟ್ ಇನ್ ಅ ಡಿಫರೆಂಟ್ ಸೆನ್ಸ್. ಸೆನ್ಸಿಬಲ್ ವೇನಲ್ಲಿ ನಮ್ಮ ಇಂಟರ್ನಲ್ ಇಶ್ಯೂ ಅಂದ್ರೆ ಯಾಕೆ ಹೊರಗಡೆ ಬಿಟ್ರಿ ಲೆಟರ್ನ? ನೀವು ಮಾಧ್ಯಮಕ್ಕೆ ಯಾಕೆ ಕೊಟ್ರಿ? ಕೇಳಿ ಸಿಂಧುರಾಜಿ, ಕೇಳಿ. ನಾವು ಲೇಡೀಸ್ಗೆ ನಾವು ಅಧಿಕಾರ ಕೊಡಬೇಕಾಗಿದೆ, ಅವ್ರಿಗೆ ನ್ಯಾಯ ಕೊಡಬೇಕಾಗಿದೆ, ನಾವು ಕೊಡ್ತೀವಿ. ಫಸ್ಟ್ ಕೊಡಿ. ಕಾಂಗ್ರೆಸ್ ಪಾರ್ಟಿ ಇಸ್ ದ ಫಸ್ಟ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಇಸ್ ದ ಫಸ್ಟ್ ಪಾರ್ಟಿ. ಉತ್ತಮ ಕಮ್ ಟು ದ ಪ್ರೆಸೆಂಟ್ ಸರ್, ಕಮ್ ಟು ದ ಪ್ರೆಸೆಂಟ್. ಫಸ್ಟ್ ಪ್ರೈಮ್ ಮಿನಿಸ್ಟರ್. ನೀವು ಅಲ್ಲೆಲ್ಲ ಹೋಗಿ ಇಲ್ಲಿ ಬರೋಷ್ಟಿಗೆ ಸರ್, ಟುಡೇಸ್ ಇಶ್ಯೂ 33% ಗಾಯತ್ರಿ ಶಾಂತನಗೌಡರಿಗೆ ಅವರು ಅಲ್ಲಿ ಪದವಿ ಕೊಟ್ಟಿದ್ದು. ಮಾಧ್ಯಮಕ್ಕೆ, ಜನರಿಗೆ, ಸಾರ್ವಜನಿಕರಿಗೆ ಬಂದಾಗ ನಿಮ್ಮ ಪ್ರಧಾನಿ, ನಿಮ್ಮ ಉಮಾಶ್ರೀ ಕೊಡಲ್ಲ. ಅವ್ರಿಗೆ ಉತ್ತರ ಕೊಡ್ತೀವಿ. ಮೊನ್ನೆ ಇವಾಗ ಹೇಳ್ತಾ ಹೇಳೋರು ಯಾವುದೇ ಪ್ರಶ್ನೆಗೂ ಯಾವುದೇ ಸೀದಾವಾದ ಉತ್ತರ ಇಲ್ಲ. ಸುಮ್ಮನೆ ನಮ್ಮ ನನ್ನ ಉತ್ತರ ನಿಮ್ಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ಗಾಯತ್ರಿ ಶಾಂತನಗೌಡರ ಬರ್ತಾರ ನೋಡಿ. ಸುತ್ಕೊಂಡು ಬರೋದಕ್ಕೆ ಟೈಮ್ ಪ್ಲೀಸ್. ನಾನು ಮೊದಲೇ ಹೇಳಿದೀನಿ, ನನಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದ್ ಬೇಡ. ಟು ದಿ ಪಾಯಿಂಟ್. ಅವ್ರ ಪ್ರಶ್ನೆಗೆ ಕಾಂಗ್ರೆಸ್ ಬಿಜೆಪಿ ಹಿಂಗ್ ಮಾಡ್ತು, ಯಡಿಯೂರಪ್ಪ ಅವ್ರ ಹಂಗ್ ಮಾಡಿರೋದಕ್ಕೆ ಮೂಲೆಯಲ್ಲಿ ಕೂರಿಸಿರೋದು ಜನ. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ತಾನೆ, ನೀವು ಅದಕ್ಕೆ ಆನ್ಸರ್ ಮಾಡಿ. ಅವ್ರ ಆನ್ಸರಬಲ್ 100% ಆನ್ಸರಬಲ್. ನೀವು ಆನ್ಸರ್ ಮಾಡಿ. ಉತ್ತರ ಇಲ್ಲ ಅಂದ್ರೆ ಉತ್ತರ ಇಲ್ಲ ಅಂತ ಹೇಳಿ ಪಲಾಯನವಾದ ಮಾಡಬೇಡಿ. ಸಿಂಧುರಾಜಿ, ಪಾಲಿಟಿಕ್ಸ್ ಇಸ್ ನಾಟ್ ಮಲ್ಟಿ ಚಾಯ್ಸ್ ಆನ್ಸರ್ಸ್ ಅಂಡ್ ಮಲ್ಟಿ ಚಾಯ್ಸ್ ಕ್ವೆಶ್ಚನ್ಸ್. MCQ ಅಲ್ಲ ಇದು. ಯಾರು ಹೇಳಿದ್ದಾರೆ MCQ ಅಂತ? ಹೇಳ್ತಾ ಇದ್ದೀನಿ. ನೀವು MCQ ಆಯ್ಕೆ ಮಾಡ್ಕೊತಾ ಇದ್ದೀರಾ. ಇದರಲ್ಲಿ ಪ್ರೋಸ್ ಆನ್ಸರ್ ರಾಂಗ್ ಇರ್ತದೆ. ಸೊ MCQ ನೀವು ಮಾಡ್ತಾ ಇದ್ದೀರಾ. ಅವರ ತಾವು ಉತ್ತರ ಇಲ್ಲ, ಹೇಳಕ್ಕೂ ಗೊತ್ತಿಲ್ಲ. ಸ್ವಲ್ಪ ತಲೆಯಲ್ಲಿ ಏನಾದ್ರೂ ಇದ್ರೆ ಬಾಯಿಲ್ ಬರುತ್ತೆ, ತಲೆಯಲ್ಲಿ ಏನಾದ್ರೂ ಇದ್ರೆ ಬಾಯಿಲ್ ಬರುತ್ತೆ, ತಲೆಯಲ್ಲಿ ಇಲ್ಲ ಅಂದ್ರೆ ಬರಲ್ಲ. ಸಾಲದಲ್ಲಿ ಕಮ್ ಟು ದ ಪಾಯಿಂಟ್. ಅವಾಗಿಂದ ಒಂದೇ ಒಂದು ಆನ್ಸರ್ ಕೇಳ್ತೀರಿ, ಹೇಳಿ ಉತ್ತರ ಹೇಳ್ರಿ. ನೀವೆಲ್ಲ ಇದು ಗ್ರೀನ್ ಪಾಪ್. ಸರ್, why did you bring Nagendra? ತಲೆ ಖಾಲಿ ಆಗ್ಬಿಟ್ಟಿದೆ. Why did you bring Nagendra? ನಿಮಗೆ ಗೊತ್ತಿರೋದಿಲ್ಲ, ಸರ್ಕಾರಕ್ಕೆ ಬಂದಿರೋಂತದ್ದು. ನೀವು ಸುಪ್ರೀಂ ಕೋರ್ಟ್ ಆದೇಶ ನೋಡಿದ್ದೀರಾ? ಹೈಕೋರ್ಟ್ ಆದೇಶ ನೋಡಿದ್ದೀರೇನ್ರಿ? ಮೇಡಮ್, 30 ದಿನಕ್ಕೆ 30 ಕೇಸ್ ಐತೆ. ಅಲ್ಲಿ ಲಿಸ್ಟ್ ಔಟ್ ದ ಕೇಸಸ್, ಲಿಸ್ಟ್ ಮಾಡ್ರಿ. ಲಿಸ್ಟ್ ಔಟ್ ದ ಕೇಸಸ್. ಲಕ್ಷ ಕೇಸಸ್ ಹೇಳ್ತೀನಿ. ಸುಮ್ಮನೆ ಹೇಳಿದ್ರೆ ಏನು ಇದು? ನೋ, ಯು ಕಾಂಟ್ ಕೀಪ್ ಅಬ್ಯೂಸಿಂಗ್ ಮೀ. ನೀವು ಹಗರಣ ಮಾಡ್ತಾ ಇದ್ದೀರಿ. ನಾಗೇಂದ್ರ ಬಗ್ಗೆ ಹೇಳ್ತಾವ್ರೆ, ಇವರು ಕೋವಿಡ್ ಕಳ್ಳ ಯಾರು ಇವ್ರ ಪಾರ್ಟಿಯಲ್ಲಿ. ಗವರ್ಮೆಂಟ್ ನೀವು
ಒಂದೇ ಒಂದು We are point talking about the ನಾನು government, ಹೇಳ್ತಾ not ಇದ್ದೀನಿ, individual. ನಾನು To the ಹೇಳ್ತಾ point ಇದ್ದೀನಿ ಒಂದು answer ಮಾಡಿಲ್ಲ ನೀವು. ಸಿಂಧುರಾಜಿ ನಾನೇನ್ ಹೇಳ್ತಾ ಇದ್ದೀನಿ, ನಮ್ಮ ಮಹಿಳೆಗೆ ನಾವು ಅಧಿಕಾರ ಕೊಡ್ಬೇಕಾಗಿದೆ, ಅವ್ರಿಗೆ ನ್ಯಾಯ ಕೊಡ್ಬೇಕಾಗಿದೆ, ನಾವು ಕೊಡ್ತೀವಿ. ಯಾಕ್ ಕೊಟ್ಟಿಲ್ಲ That is ಅನ್ನೋದು our- ನನ್ನ ಪ್ರಶ್ನೆ. ಅದೇನ್ there were certain complications, that? ನಾವು ಅದನ್ನ No, ಆಚೆ you ಬಿಡಂಗಿಲ್ಲ. It is an internal party issue. No, ಅದರಲ್ಲಿ that is ನಾವು not an internal party ಮಾತಾಡಿದೀವಿ, issue, ನಾವು no. ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಅವರೇ, ಒಂದೇ ನಾವು ನಿಮಿಷ ಕೇಳಿ. ನಾವು Government is ಅಧಿಕಾರ accountable to ಕೊಡ್ಬೇಕಾಗಿದೆ. people. ಇಲ್ಲ, ನೀವು ಹೇಳಂಗೆ ನಾನು ಒಂದ್ ನಿಮಿಷ ಮಾತಾಡಕ್ ಕೇಳಿಸ್ಕೊಳ್ಳಿ. ಆಗುದಿಲ್ಲ ಸಿಂಧುರಾಜಿ. ನಾನ್ ಹೇಳ್ದಂಗೆ I ನೀವು respect ಮಾತಾಡ್ಬೇಡಿ, you but as a woman, ಕೇಳಿಸ್ಕೊಳ್ಳಿ. right? That's why I'm ಒಂದ್ ನಿಮಿಷ saying. ಕೇಳಿಸ್ಕೊಳ್ಳಿ. ಹೇಳಿ. ಈ ರಾಜ್ಯದ ಪ್ರಜೆಯಾಗಿ ನನ್ನ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಬ್ಬ ಮಂತ್ರಿ ಇಲ್ಲ ಅಂದ್ರೆ ಆಸ್ ಅ ವೋಟರ್ ಇಟ್ ಈಸ್ ಮೈ ರೈಟ್ ಟು ಕ್ವೆಶ್ಚನ್ ದ ಗವರ್ಮೆಂಟ್ ಯಾಕಿಲ್ಲ I appreciate your right. ಮತ್ತೆ ಆನ್ಸರ್ ಮಾಡಿ ಅದೇ ಹೇಳ್ತಾ ಇರೋದು, ನಾವು ಅಧಿಕಾರ Sir, ಕೊಡ್ಬೇಕಾಗಿದೆ. you are not here for appreciating. You are here to answer. ಅಧಿಕಾರ ಕೊಟ್ಟಿದ್ದೀರಾ? Answer. ಬಿಜೆಪಿ ಅವ್ರು ಏನ್ರಿ ಕೊಟ್ಟಿದ್ದೀರಾ? Answer ಮಾಡು. Sir, ಲೇಡೀಸ್ ಗೆ ನಿಮ್ಮ ಸರ್ಕಾರದ ಏನ್ರಿ ಕೊಟ್ಟಿದ್ದೀರಾ ನೀವು? ಸಮೀವುಲ್ಲಾ ಸುಮ್ನೆ sir, let ನಿಮ್ಗೆ us come to ಯಾವ್ದು the point. ನೈತಿಕ ಅಧಿಕಾರ ಇಲ್ಲ ನೀವು ಮಾತಾಡಕ್ಕೆ. ಜನ ನೋಡ್ತಾ ಇದ್ದಾರೆ ಬಿಡಿ sir. ನಾವು ಏನೇನ್ ಕೊಡ್ಬೇಕಾಗಿದೆ, ಲಕ್ಷಾಂತರ ಯಾವ್ದು ಜನ ನೋಡ್ತಾ ನ್ಯಾಯ ಇದ್ದಾರೆ. ಕೊಡ್ಬೇಕಾಗಿತ್ತು, ಏನ್ ಸೋಷಿಯಲ್ ಜಸ್ಟಿಸ್ ಕೊಡ್ಬೇಕಾಗಿತ್ತು ನಾವು ಕೊಟ್ಟಿದ್ದೀವಿ. ಒಂದು ಕಾಂಗ್ರೆಸ್ ಯಾವ ತರ ಉತ್ತರ ಕೊಡಬಹುದು ಅಂತ ನಮಗೊಂದು ಅಂದಾಜು ಸಿಗ್ತಾ ಇದೆ, ಆಯ್ತಾ? ಯಾಕೆ ಅಂತಂದ್ರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಮಹಿಳಾ ಸಚಿವೆ ಇಲ್ದಲೆ ನಡೀತಿರುವಂತಹ ಮೊದಲ ಅಧಿವೇಶನ ಇದು. ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಾಂಗ್ರೆಸ್ಸಿಗೆ ಉತ್ತರ ಮುಂದೆ ಮಾಡ್ತೀವಿ ಅನ್ನೋದು ಬೇರೆ ವಿಚಾರ. ಈಗ ಯಾಕಿಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಪೋರ್ಟ್ಫೋಲಿಯೋ ಹಂಚಿಕೆ ಇನ್ನೇನ್ ನಾಳೆ ಅಧಿವೇಶನ ಇದೆ ಅನ್ಬೇಕಾದ್ರೆ ಇವತ್ ಯಾಕೆ ಮಾಡಿದ್ರಿ, ಇಷ್ಟ ತಿಂಗಳಿಂದ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ನವ್ರ ಹತ್ರ ಉತ್ತರ ಇಲ್ಲ, ಆಯ್ತಾ? ಸ್ಪೀಕರ್ ಆಯ್ಕೆನಲ್ಲಿ ಅಲ್ಲಿಂದಲೇ ಲೆಟರ್ ಕೊಟ್ರಲ್ಲ, ಈಗೇನ್ ಮಾಡ್ತೀರಾ, ಉತ್ತರ ಇಲ್ಲ. ಬಸವರಾಜ ಹೊರಟ್ಟಿ ಅವರು ಅಲ್ಲಿ ಹೋಗಿ ಒತ್ತಾಯದಿಂದ ತಗೊಂಡ್ರು ಅಂತೇಳಿ ದೂರು ಕೊಟ್ಟಿರೋದು, ಅಲ್ಲೋಗಿ ರಾಜೀನಾಮೆ ಕೊಟ್ಟಿರೋದು, ಇದೆಲ್ಲ ಗೊಂದಲ ಆಯ್ತಲ್ಲ, ಅದಕ್ಕೆ ಕಾಂಗ್ರೆಸ್ನವ್ರ ಹತ್ರ ಉತ್ತರ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಪ್ರತಿಪಕ್ಷಗಳಿಗೆ ಶಾಡೋ ಚೀಫ್ ಮಿನಿಸ್ಟರ್ ಅನ್ನೋ ಮಾತನ್ನ ನಮ್ ಕಾಂಗ್ರೆಸ್ ಸ್ನೇಹಿತರು ಸ್ಟಾರ್ಟಿಂಗ್ ಅಲ್ಲಿ ಬಳಸ್ತಾ ಇದ್ರು. ಆ ಶಾಡೋ ಚೀಫ್ ಮಿನಿಸ್ಟರ್ಗೆ ಇಂತಹ ಪೊಟೆನ್ಶಿಯಲ್ ಅಧಿವೇಶನ ಯಾವತ್ತೂ ಸಿಗಲ್ಲ. ಈ ಸರ್ಕಾರವನ್ನ ಇನ್ನೇನ್ 1.5 ವರ್ಷ 2 ವರ್ಷ ಎಲೆಕ್ಷನ್ ಇದೆ, ನೀವು ಈ ಅಧಿವೇಶನದಿಂದ ಪಾರ್ಟೀಸ್ ಅನ್ನ ಲಾಂಚ್ ಮಾಡ್ಬಿಡ್ಬೋದು, ಅಷ್ಟು ಮೆಟೀರಿಯಲ್ ಇರುತ್ತೆ. ಈ ಅಧಿವೇಶನದಿಂದ ಸರ್ಕಾರದ ವಿರುದ್ಧ ಬ್ಯಾಟಲ್ ಲಾಂಚ್ ಮಾಡ್ಬಿಡ್ಬಹುದು, ಅಷ್ಟು ಪೊಟೆನ್ಶಿಯಲ್ ಸಬ್ಜೆಕ್ಟ್ ಈ ಅಧಿವೇಶನ ಬಿಡದಿ ಇದೆ. ಮತ್ತೊಂದಿದೆ ಅಷ್ಟು ಪೊಟೆನ್ಶಿಯಲ್. ಅಂದ್ರೆ ಇಲ್ಲಿಂದಲೇ ಈ ಸರ್ಕಾರದ ವಿರುದ್ಧ ಸಮರ ಘೋಷಣೆ ಮಾಡೋದಕ್ಕೆ ಎಷ್ಟು ಮೆಟೀರಿಯಲ್ ಬೇಕೋ ಅಷ್ಟು ಮೆಟೀರಿಯಲ್ ಪ್ರತಿಪಕ್ಷಗಳಿಗೆ ಸಿಗುತ್ತೆ ಈ ಅಧಿವೇಶನದಲ್ಲಿ. ನಾಗೇಂದ್ರ ವಿಚಾರ ಇದೆ, ಎಲ್ಲವೂ ಇದೆ, ಆಯ್ತಾ? ಇದನ್ನ ಪ್ರತಿಪಕ್ಷಗಳು ಸಮರ್ಥವಾಗಿ ಬಳಸ್ಕೊಳ್ಳೋ ಯೋಗ್ಯತೆ ಪ್ರತಿಪಕ್ಷಗಳಿಗೆ ಇದೆಯಾ? ಇದನ್ನ ಈ ಅಧಿವೇಶನದಲ್ಲಿ ಲಾಜಿಕಲ್ ಎಂಟಿಗೆ ತೆಗೆದುಕೊಂಡೋಗಿ ಸರ್ಕಾರದ ವಿರುದ್ಧ ಸಮರ ಘೋಷಣೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಎಷ್ಟರ ಮಟ್ಟಿಗೆ ಸಜ್ಜಾಗಿವೆ? ಇಲ್ಲ, ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಸಭಾತ್ಯಾಗ, ಸ್ಟೇಟ್ಮೆಂಟ್ ಮುಗಿದು ಈ ತರ ಇದೆ. ಆಮೇಲೆ ಬಿಜೆಪಿ ಜೆಡಿಎಸ್ ಧ್ವನಿ ಕೇಳಿಸ್ತಿದ್ಯಾ? ಕೇಳ್ತಿದೆ. ಆಸ್ ಯು ರೈಟ್ಲಿ ಟೋಲ್ಡ್, ವಿಪಕ್ಷಗಳಿಗೆ ಇದು ಒಂಥರ ಗೋಲ್ಡನ್ ಎರಾ, ಗೋಲ್ಡನ್ ಪೀರಿಯಡ್ ಇದ್ದಂಗೆ ಇದು. ಗೋಲ್ಡನ್ ಪೀರಿಯಡ್. ಇದನ್ನ ಅವ್ರು ಹೆಂಗ್ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಅವ್ರ ಬುದ್ಧಿವಂತಿಕೆಗೆ ಬಿಟ್ಟಿರೋದು. ನಾವು ವಾಕ್ಔಟ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ ಅಂದ್ರೆ ದೇ ವಿಲ್ ಬಿ ದಿ ಲೂಸರ್ಸ್. ಹೌದು, ಅಂದ್ರೆ ಪ್ರತಿಪಕ್ಷಗಳ ಬಣ್ಣ ಕೂಡ ಈ ಅಧಿವೇಶನದಲ್ಲಿ ಬಯಲಾಗುತ್ತೆ. ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ, ರೂಲಿಂಗ್ ಪಾರ್ಟಿ ಅಷ್ಟೇ ಅಲ್ಲ, ಪ್ರತಿಪಕ್ಷಗಳು ಯಾವ ತರದಲ್ಲಿ ಈ ಇಶ್ಯೂಸ್ ಹ್ಯಾಂಡಲ್ ಮಾಡ್ತಿವೆ, ಎಲ್ಲಿ ಅವರು ಅಲ್ಲಿ ವೀಕ್ನೆಸ್ ಇದೆ, ಅವರು ಬಿಜೆಪಿ ಜೆಡಿಎಸ್ ನ ಕೋಆರ್ಡಿನೇಷನ್ ಮೈತ್ರಿ ಕೋಟ್ ಮಾಡಕ್ ಇಷ್ಟಪಡ್ತೀನಿ ಸರ್. ನೀವ್ ಹೇಳ್ದಂಗೆ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಇನ್ನು ಅದೇ ಈ ಮ್ಯಾರೇಜ್ ಕಾಂಟ್ರಾಕ್ಟ್ ಅಲ್ಲೇ ಇನ್ನು ಇದಾರಾ, ಇಲ್ಲ ಡಿವೋರ್ಸ್ ಅಪ್ಲಿಕೇಶನ್ ಹಾಕೊಂಡಿದಾರ ಅನ್ನೋದು ಒಂದು ಗೊತ್ತಾಗುತ್ತೆ. ಎರಡನೇದು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಕ್ಲಾರಿಟಿ ಸಿಗುವಂತ ಸಂದರ್ಭ ಸರ್. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಮೀನ್. ಎಕ್ಸಾಕ್ಟ್ಲಿ ನೀವ್ ಹೇಳಿದ್ದು ಕರೆಕ್ಟ್ ಆದ ಪಾಯಿಂಟ್. ನಾನು ಅದನ್ನೇ ಹೇಳೋದಕ್ಕೆ ಬಯಸಿದ್ದು, ಎಷ್ಟರ ಮಟ್ಟಿಗೆ ಬಿಜೆಪಿ ಜೆಡಿಎಸ್, ವಿಶೇಷವಾಗಿ ಬಿಜೆಪಿ ಅಂತೂ ಸರಿಯಾಗಿ ಸ್ಟ್ರಾಟಜಿನ ವರ್ಕೌಟ್ ಮಾಡಿದ್ರೆ ಡೇ ಒನ್ 13ನೇ ತಾರೀಕು 14ನೇ ತಾರೀಕು ಸ್ಪೀಕರ್ ಎಲೆಕ್ಷನ್, ಸಭಾಪತಿ ಎಲೆಕ್ಷನ್ ನೋಟಿಫಿಕೇಶನ್ ಬಂದಿದೆ. ಆ ಟೈಮಲ್ಲೇ ಎಲೆಕ್ಷನ್ಗಿಂತ ಮೊದಲೇ ರಣರಂಗ ಮಾಡ್ಬಿಡ್ಬಹುದು ಅಧಿವೇಶನ. ಮತ್ತು ನಡಿಲಿಕ್ಕೆ ಬಿಡಬಾರ್ದು, ನಡಿಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಸದನದ ಹೊರಗಿನ ಮನುಷ್ಯ ಸಭಾಧ್ಯಕ್ಷ ಯಾರು ಅಂತ ಹೇಳಿ ಲೆಟರ್ ಮೂಲಕ ಅದನ್ನ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಅದು ಸದನದ ಹಕ್ಕಿನ ಚ್ಯುತಿ. ಸದನ ಹೇಗೆ ಅವರಿಗೆ ಸದನಕ್ಕೆ ಕರೆಸ್ಬಿಟ್ಟು ವಾಗ್ದಂಡೆ ವಿಧಿಸೋ ಅಷ್ಟು ಪೊಟೆನ್ಶಿಯಲ್ ಇರುವಂತಹ ಸಬ್ಜೆಕ್ಟು.
ಆ ಸಬ್ಜೆಕ್ಟ್ ಇಟ್ಕೊಂಡೇ ದೊಡ್ಡ ಕೋಲಾಹಲ ಎಬ್ಬಿಸ್ಬಿಡ್ಬೋದು. ನಾಗೇಂದ್ರ ವಿಚಾರ ಎತ್ಕೊಂಡು ಕೋಲಾಹಲ ಎಬ್ಬಿಸ್ಬೋದು. ಹೀಗೆ ಬೇಕಾದಷ್ಟಿದೆ. ಆದ್ರೆ ನಮ್ಮ ಶಾಡೋ ಚೀಫ್ ಮಿನಿಸ್ಟರ್ ಅಂತ ನಮ್ಮ ಸ್ನೇಹಿತರು ಏನ್ ಕರೆದ್ರು, ಅವರಿಗೆ ಆ ಕೆಪಾಸಿಟಿ ಇದೆಯಾ? ಶಾಡೋ ಚೀಫ್ ಮಿನಿಸ್ಟರ್ ಒಬ್ಬರಿಗೆ ಅಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಆ ಶಕ್ತಿ ಇದೆಯಾ? ನೀವ್ ಹೇಳಿದ ಹಾಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಲ್ಲಿ ಏನಾರ ಅಡ್ಡಿ ಆಗುತ್ತಾ? ಈಗ ಭೂಸ್ವಾಧೀನದಲ್ಲಿ ಇಲ್ಲ, ಅವರೆಲ್ಲ ತಗೊಂಡಿದ್ರೆ ನಮ್ದು ಬರೀ ಸಿಂಬಾಲಿಕ್ ಪ್ರೊಟೆಸ್ಟ್ ಅಂತ ಒಬ್ರು ಲೀಡರ್ ಹೇಳಿದ್ದಾರೆ. ಹಂಗಾದ್ರೆ ಇಡೀ ಹೌಸ್ ಅಲ್ಲಿ ನಡೆಯೋ ಪ್ರೊಸೀಡಿಂಗ್ಸ್ ಸಿಂಬಾಲಿಕ್ ಪ್ರೊಟೆಸ್ಟ್ ಆಗ್ಬಿಟ್ಟ ಅಂದ್ರೆ ಈ ಹೌಸಿಗೆ ಪ್ರತಿಪಕ್ಷಗಳ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಬದ್ಧವಾಗಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸರ್ ಅದ್ ಹಂಗ ಮಾಡೋ ಬದ್ಲು ಇವರು ಮಾಸ್ ರಿಸೈನ್ ಮಾಡ್ಬಿಟ್ಟು ಎಲ್ಲ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳೋದು ವಾಸಿ. ಆ ತರ ಏನಾದ್ರು ಮಾಡೋದಿದ್ರೆ ಎಸ್ ಯದುಕುಮಾರ್ ಅವರೇ, ನಿಮ್ಮ ಉತ್ತರ ಬಯಸ್ತೀವಿ ಇದಕ್ಕೆ ನಾವು. ಸರ್ ಹೇಳ್ದಂಗೆ ಎಲ್ಲ ಜ್ವಲಂತ ಸಮಸ್ಯೆಗಳು ಸರ್ ಡೆಫಿನೆಟ್ ಆಗಿ ಈ ಸದನದಲ್ಲಿ ಬರಗಾಲದ ವಿಷಯ ಆಗ್ಬೋದು, ಬೆಲ್ಲಲ್ಲಿ ಅಧಿಕ ಮಳೆ ಆಗಿದೆ, ರೈತರ ಸಮಸ್ಯೆ ಆಗಿರ್ಬೋದು, ಗೊಬ್ಬರದ ಸಮಸ್ಯೆ ಆಗಿರ್ಬೋದು, KPSC ಆಗಿರ್ಬೋದು, ವಾಲ್ಮೀಕಿ ಹಗರಣದ ಆರೋಪಿ ಇನ್ನ ಚಾರ್ಜ್ ಶೀಟ್ ಆಗಿರುವಂಥ ಆ ವ್ಯಕ್ತಿದಾಗಿರ್ಬೋದು, ಜಮೀರ್ ಅಹಮದ್ ಅವ್ರದ್ದು IMA ಹಗರಣದಾಗಿರ್ಬೋದು, ವಸತಿದಾಗಿರ್ಬೋದು. ಸರ್ ಪ್ರತಿಯೊಂದು ಜನರ ಒಂದು ಏನು ಸಮಸ್ಯೆಗಳಿದೆ ಅದನ್ನ ಈ ಒಂದು ಇದರಲ್ಲಿ ತೆಗಿತು. ಅದಕ್ಕಿಂತ ಮುಂಚೆ ಯಾರು ಭ್ರಷ್ಟಾಚಾರಿಗಳಾಗಿದ್ದಾರೋ, ಯಾರು ಕಳಂಕಿತರಾಗಿದ್ದಾರೋ, ಯಾರು ಹಗರಣಗಳ ಆರೋಪಿಗಳಾಗಿರ್ತಾರೋ, ರೂವಾರಿಗಳಾಗಿರ್ತಾರೋ ಅವರು ಈ ಸದನಕ್ಕೆ ಬರಬಾರದು. ಅವರು ಈ ರಾಜೀನಾಮೆ ಕೊಟ್ಟಾದ್ಮೇಲೆ ಬರಬೇಕಾಗಿರುವಂಥದ್ದು. ಆಮೇಲೆ ಇಡೀ ದೇಶದಲ್ಲಿ ಅತ್ಯಂತ ದೀರ್ಘಾವಧಿಗೆ ಸಭಾಪತಿ ಆಗಿದಂಥ ಹೊರಟ್ಟಿ ಅವರಿಗೆ ಅವರೇ ಹೇಳಿರುವಂಥ ಏನು ಗವರ್ನರ್ ಲೆಟರ್ ಕೊಟ್ಟಿರುವಂಥದ್ದು, ಬಲವಂತವಾಗಿ ಅವರ ಕಚೇರಿಯಲ್ಲಿ ಬಂದು ಬೇರೆಯವರು ಟೈಪ್ ಮಾಡಿ ಸಿಗ್ನೇಚರ್ ತಗೊಂಡು ರಾಜೀನಾಮೆ ತಗೊಂಡಿದ್ದಂಥದ್ದು ಅದನ್ನು ಪ್ರಸ್ತಾಪ ಆಗುತ್ತೆ. ಆಮೇಲೆ ಅವ್ರು ಯಾರಿಗೆ ರಾಜೀನಾಮೆ ಕೊಡಬೇಕಾಗಿದೆ? ಪ್ರಸ್ತಾಪ ಮಾಡೇ ಮಾಡ್ತೀರಾ? ಪ್ರಸ್ತಾಪ ಅಲ್ಲ, ಇದನ್ನ ಲಾಜಿಕಲ್ ಎಂಟ್ರಿ ತಗೊಂಡು ಹೋಗ್ತೀರಾ? ಅದ್ರ ಜೊತೆಗೆ ಅವ್ರು ಹೇಳಿದಂಥದ್ದು, ಬಹಿರಂಗವಾಗಿ ಹೇಳಿದಂಥದ್ದು 14ನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ಅಂತ. ರಾಜೀನಾಮೆ ಕೊಡಬೇಕಾದಾಗ ಉಪಸಭಾಪತಿ ಕೊಡಬೇಕಾಗತ್ತೆ. ಇವತ್ತು ಇದು ಖಾಲಿ ಇದೆ, ಯಾರಿಗೆ ಕೊಡಬೇಕಾಗಿತ್ತು? ಅದು ಒಂದು ಸಂವಿಧಾನಿಕ ಕ್ವೆಶ್ಚನ್ಸ್ ಬರುತ್ತೆ ಸರ್. ಅದರಲ್ಲಿ ಈ ಯಾವುದು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಆ ಎಲ್ಲ ಸಾಂವಿಧಾನಿಕ ವಿಷಯಗಳು ಜೊತೆಗೆ ಜನರ ವಿಷಯಗಳು, ಹಗರಣ ವಿಷಯಗಳು ಡೆಫಿನೆಟ್ ಆಗಿ ನಾವು ಇದು ತಗೊಂತೀವಿ ಸರ್. ಮತ್ತೆ ತಾರ್ಕಿಕ ಅಂತ್ಯ ಏನು ಹಲವಾರು ಬಾರಿ ಮಾಧ್ಯಮಗಳಾಗ್ಬೋದು, ತಾವು ಹಿರಿಯರಾಗ್ಬೋದು ಹೇಳಿರೋಂಥದ್ದು, ಈ ಸೆಷನ್ಸ್ನಲ್ಲಿ ಅದು ತಾರ್ಕಿಕ ಅಂತ್ಯ ಆಗುತ್ತೆ. ಇಲ್ಲಿ ಯಾವುದೇ ಏನಂತಾರೆ ಪೊಲಿಟಿಕ್ಸ್ ಬೇರೆ ಇದ್ರದ್ದು ಇದು ಪೊಲಿಟಿಕ್ಸ್ ಅಲ್ಲ. ಅದು ಸ್ಪಷ್ಟವಾಗಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಪ್ರತಿಪಕ್ಷದ ನಾಯಕರು ಹೇಳಿದ್ದಾರೆ, ಸಭಾಪತಿ ಅವರು ಹೇಳಿದ್ದಾರೆ ಸರ್. ಅದರಲ್ಲಿ ನಾವು ನಿಮ್ ರಾಜ್ಯಾಧ್ಯಕ್ಷರು ನಮ್ಮ ಪ್ರೊಟೆಸ್ಟ್ಗಳು ಸಾಂಕೇತಿಕವಾಗಿ ಕ್ಲಾರಿಫಿಕೇಶನ್ ಗೊತ್ತು ಸರ್, ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಅದಲ್ಲಿ ನಾವು ಕೇಳುವಂಥದ್ದು, ಇಷ್ಟೆಲ್ಲ ಆಗಿರುವಂತ ಮುಖ್ಯಮಂತ್ರಿ ಸರ್ಕಸ್ ಮಾಡ್ಕೊ ಬಂದರಲ್ಲ, ಹೌ ಪ್ರಿಪೇರ್ಡ್ ಈಸ್ ಫಾರ್ ಕಾವೇರಿ ಬಗ್ಗೆ ಯಾವುದೇ ಒಂದು ರೈತ ಸಮುದಾಯದ ಜೊತೆಗೆ ಆಗ್ಲಿ ಮಾತುಕತೆ ನಡೆದಿರಾ, ರಾಜ್ಯದ ಜಲ ತಜ್ಞರು ಅವ್ರ ಜೊತೆ ಮಾತಾಡ್ದಿರಾ, ಯಾವ ರೀತಿಯಾದಂಥ ನಮ್ಮ ಹಿನ್ನಡೆ ಆಯಿತು, ಯಾವುದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ CWMA ಇದರಲ್ಲಿ ತಗೊಬೇಕಾಗಿತ್ತು ಅದಾಗಿಲ್ಲ. ಅವ್ರು ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಇನ್ನ ಪಿಟಿಷನ್ಸ್ ಇದಿಲ್ಲ. ರಾಜ್ಯದ ರೈತರಿಗೆ ನೀವು ಈ ವರ್ಷ ಬೆಳೆ ಹಾಕ್ಬೇಡಿ ಅಂತ ಹೇಳಿದ್ರು. ಇವಾಗ ನಾನು ಇಂಟರಪ್ಟ್ ಮಾಡ್ತೀನಿ ಯದುಕುಮಾರ್ ಗೌಡ್ರೆ. ಕಾವೇರಿ ವಿಚಾರ ಬಂದಾಗ ನೀವೇನ್ ಪ್ರೆಸೆಂಟ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀರಿ, ನಾನು ಅದನ್ನ ತೆಗೆದುಹಾಕಲ್ಲ ಭಾಗಶಃ, ಹಾಗಂತ ಪೂರ್ತಿಯಾಗೂ ಒಪ್ಕೊಳ್ಳಲ್ಲ. ಯಾಕಂದ್ರೆ ಸಮೀವುಲ್ಲಾ ಸರ್, ನಾನು ಇಲ್ಲೇ ಅಬ್ಜೆಕ್ಟ್ ಮಾಡ್ತೀನಿ. ಯಾವ ಸರ್ಕಾರಗಳು ಕೂಡ ಕಾವೇರಿ ವಿಚಾರದಲ್ಲಿ CWMA ಅಥವಾ CWRC ಹತ್ರ ಹೋಗಿ ಕರ್ನಾಟಕದ ಪರ ವಾದ ಮಾಡಿ ಗೆದ್ಕೊಂಡು ಬಂದಿರೋದು ನಾನಂತೂ ನೋಡಿಲ್ಲ ಸರ್ ಇಲ್ಲಿವರೆಗೂ. BJP ಇದ್ದಾಗ್ಲೂ ಅಷ್ಟೇನೆ, BJPಯ ಸಂಸದರು ಯಾರು ಹೋಗಿ ಅಲ್ಲಿ ರಾಜ್ಯದ ಪರ ತ್ಯಾಪೆ ಹಚ್ಚೋರು ಯಾರು ಇಲ್ಲ ಸರ್. ಸೋಕಾಲ್ ನಾವು ಡೆಲ್ಲಿಲೇ ಹುಟ್ಟಿ ಡೆಲ್ಲಿಲೇ ಬೆಳೆದವ್ರ ತರ ಆ ಪೋಸ್ಟ್ ಕೊಡ್ತಾರಲ್ಲ ಕೆಲವರು ಸರ್ BJP ಸಂಸದರು, ಅವ್ರು ಯಾರು ಹೋಗಿ ರಾಜ್ಯದ ಪರ ಅಲ್ಲಿ ವಕಾಲತ್ ವಹಿಸಿ ಯಾರು ಏನು ಮಾತಾಡಿಲ್ಲ ಸರ್. ಈಗ ಇಲ್ಲೊಂದು ಟನಲ್ ರೋಡ್ ಮಾಡ್ತೀವಿ ಅನ್ನೋ ವಿಚಾರ ಬಂದಾಗ ತೇಜಸ್ವಿ ಸೂರ್ಯ ಅವರು ಅದರ ಹಿಯರಿಂಗ್ ನಾನೇ ಹೋಗ್ತೀನಿ ಹೈಕೋರ್ಟ್ ಅಲ್ಲಿ ಅಂತ ಹೇಳಿದ್ರು. ಸಮೀವುಲ್ಲಾ ಸರ್, ಹೋಪ್ ಯು ರಿಮೆಂಬರ್ ಇಟ್. ಹೌದು ಹೌದು. ಈ CWMA CWRC ರಾಜ್ಯದಿಂದ ವಕೀಲರನ್ನು ಕಳಿಸ್ಬೇಕಲ್ಲ, ಇದೇ ತೇಜಸ್ವಿ ಸೂರ್ಯ ನಾನು ರಾಜ್ಯದ ಪರವಾಗಿ ನಾನು ಅಡ್ವೊಕೇಟ್ ಆಗಿ ಹೋಗ್ತೀನಿ, ನಾನು ವಾದ ಮಾಡ್ತೀನಿ ಅಂತ ಯಾಕೆ ಹೇಳೋ ಮನ್ಸ್ ಮಾಡಿಲ್ಲ ಅನ್ನೋದು ನನ್ನ ಬಲವಾದ ಪ್ರಶ್ನೆ ಸರ್. ಅದು ಅವಕಾಶ ಅಂತೂ ಇದೆ ಅಲ್ವಾ ಸಮೀವುಲ್ಲಾ ಸರ್ ಅವ್ರಿಗೆ? ಹೌದು, ಇಂಪಾರ್ಟೆಂಟ್ ಅದು. ಮತ್ತೆ ಯಾಕೆ ಹೋಗಿ ಈಗ ಟನಲ್ ರೋಡ್ ವಿರುದ್ಧ DK ಶಿವಕುಮಾರ್ ಅವ್ರ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ವಿರುದ್ಧ, ಟನಲ್ ರೋಡ್ ವಿರುದ್ಧ ವಾದ ಮಾಡಕ್ಕೆ ನಾನು ಹೋಗ್ತೀನಿ ಅಂತ ರೆಡಿ ಇರೋ ತೇಜಸ್ವಿ ಸೂರ್ಯ ಎಷ್ಟೋ ಹಿಯರಿಂಗ್ ಅಟೆಂಡ್ ಮಾಡಿದ್ದಾರೆ ಕೂಡ, ಹೌದು ನಾನು ನೋಡಿದೀನಿ. CWMA CWRC ಗೆ ಹೋಗ್ಲಿ, ವಕೀಲರಾಗಿ ಹೋಗಿ ರಾಜ್ಯದ ಪರ ವಾದ ಮಾಡ್ಕೊಂಡ್ ಬರ್ಲಿ, ಲೆಟ್ ಹಿಮ್ ಕೀಪ್ ಹಿಸ್ ಪಾರ್ಟಿ ಅಸೈಡ್ ಅಂಡ್ ಹೋಗ್ಲಿ, ಕರ್ನಾಟಕದವನು ನಾನು ಅಂತ ಹೋಗ್ಲಿ. ಯಾಕೆ ಸರ್ ತೇಜಸ್ವಿ ಸೂರ್ಯ ಅದನ್ನ ಮಾಡಕ್ಕಾಗಲ್ವಾ? ಮಾಡಲ್ಲ. ಅದು ಅದೇ ನಾನು ಹೇಳಿದ್ದು. ನಾನು ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತಪ್ಪು, ಆ ಸರ್ಕಾರ ತಪ್ಪು, ನಮ್ ಪರವಾಗಿ ವಾದ ಮಾಡ್ಬೇಕು ಎಲ್ರೂ. ಹೋಗಿ ನಿಮ್ಮ ವಕೀಲರು, ದೊಡ್ಡ ವಕೀಲರು ಇದಾರಲ್ಲ, ತೇಜಸ್ವಿ ಸೂರ್ಯ ಇಟ್ಸ್ ಅ ಬಿಗ್ ಅಡ್ವೊಕೇಟ್ ಅಲ್ಲ, ಅವ್ರು ಇದ್ರಲ್ಲ, ಹೋಗಿ ಮಾಡಕ್ ಹೇಳಿ, ವಾದ ಮಾಡಕ್ ಹೇಳಿ ರಾಜ್ಯದ ಪರವಾಗಿ ಅವ್ರಿಗೆ. ಸರ್, ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲಿ. ನಾವು ಕೇಳುವಂಥದ್ದು, ಸರ್
ಮೇಡಮ್ ಅದ್ರ ಬಗ್ಗೆ ಅವ್ರಿಗೆ ಹೇಳ್ತೀನಿ. ಒಂದು ಅದ್ರ ಜೊತೆಗೆ ಸರ್ಕಾರಗಳು ಯಾವುದೇ ಬಂದರೂ ಕೂಡ ಸರ್ಕಾರದ ಪರವಾಗಿ ಏನು ನಮ್ಮ ಇವಾಗ ಇರುವಂತ ಮೋಹನ್ ಕಾತರ್ಕಿ ಇದ್ದಾರೆ, ಅವರನ್ನ ಈ ವಾಸ್ ಕೆಪ್ಟ್ ಇನ್ ದ ಡಾರ್ಕ್. ಯಾವ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗಳು ಡ್ಯಾಮ್ಸ್ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು ಅದನ್ನ ಸರ್ ಅದನ್ನೇ ನಾನು ಹೇಳ್ತಾ ಇರುವಂತದ್ದು. ರೌಂಡ್ ಅಬೌಟ್ ನೀವು ರೌಂಡ್ ಅಬೌಟ್ ಅಂದ್ರೆ ನೀವು ರೌಂಡ್ ಅಬೌಟ್ ಹೋಗ್ತಾ ಇದ್ದೀರಾ, ನೀವು ಎಲ್ಲಿ ಸುತ್ತಾ ಇದ್ದೀರಾ? ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ ರಾಜ್ಯದ ಜಲಾಶಯಗಳ ನೀರಿನ ಮಟ್ಟಗಳನ್ನ ನಾವು ಹೇಗೆ CW ಅದಕ್ಕೆ ಹೇಳಕಂತ ಹೋಗ್ತೀವಿ, ರಿವರ್ ಅಥಾರಿಟಿಗೆ ಹೇಳ್ತೀವೋ ಅದೇ ರೀತಿಗೆ ನಾ ಹೇಳ್ತಾ ಇರೋದು ಈ ಸರ್ಕಾರ ತಮಿಳುನಾಡಲ್ಲಿ ಇರುವಂತ ಗ್ರೌಂಡ್ ವಾಟರ್ ಸರ್ಫೇಸ್ ಆಗ್ಬೋದು, ಮೆಟ್ಟೂರ್ದು ಆಗ್ಬೋದು, ಅದನ್ನ ಡೀಟೇಲ್ಸ್ ಕೊಡಬೇಕಾಗಿತ್ತು. ಈ ಡೀಟೇಲ್ಸ್ ನಾವು ಕೊಡಕ್ಕೆ ಮರ್ತಿದೆ ಮೇಡಮ್. ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅದಕ್ಕೆ ಸರ್ಕಾರಕ್ಕೆ ಏನೇನಂತ ಹೇಳ್ಬೇಕು ಅನ್ನೋದು ಹೇಳಿದ್ದಾರೆ ಮೇಡಮ್. ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ನಿಮ್ ಕೈಯಿಂದ ವಾದ ಏನಾದ್ರೂ ಜಲ ಸಂಪೂರ್ಣ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಅದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು 2 ಅವರ್ ಮಾತಾಡ್ತೀನಿ. ಐ ಕ್ಯಾನ್ ಚಾಲೆಂಜ್ ಯು. ಜಲ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಐ ಕ್ಯಾನ್ ಟಾಕ್ ಟು ಯು ಫಾರ್ 2 hours. Accept the challenge. 10 hours. ನಿಜಾಮ್ ಅವರೇ, 10 ಗಂಟೆ ಮಾತಾಡ್ತೀನಿ ಬನ್ನಿ. ನನ್ನ ಯಾವ ಪ್ರಶ್ನೆಗೂ ನೀವು ಉತ್ತರ ಕೊಟ್ಟಿಲ್ಲ. ಯಾವ ಪ್ರಶ್ನೆ? ಯಾವುದಕ್ಕೂ ನೀವು ಉತ್ತರ ಕೊಟ್ಟಿಲ್ಲ. ನಾನು ಆರಂಭದಿಂದ ಕೇಳಿದಂತ ಒಂದು ಪಾಯಿಂಟ್ ಟು ದಿ ಪಾಯಿಂಟ್ ನೀವು ಅದು ಒಂದೇ ನನ್ನ ಪ್ರಶ್ನೆ ಆಗಿರ್ಲಿಲ್ಲ. ನಾನು ನನ್ನ ಇಡೀ ಮುಕ್ಕಾಲ್ ಅವರಲ್ಲಿ ನಾನು 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟೆ. My time is most precious. I am not a time pass politician like you people. Please understand. ಆಯ್ತಾ? So Sindhuraji, please ask me, I'll tell you. ನಾನು ಅವಾಗ್ಲಿಂದ ಕೇಳಿದ್ದೀನಿ, ನೀವು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಮತ್ತೆ ಅದನ್ನ ರಿಪೀಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಪುರ್ಸೊತ್ತಿಲ್ಲ. I have certain limitations. I will answer in the same limited boundaries. ಆನ್ಸರ್ ಮಾಡಲಿಲ್ಲ. ನೀವು just ಬಿಜೆಪಿ ಮೇಲೆ ಅಲಿಗೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. There is a possibility. That's why I'm saying KPSC ಸಾಹುಕಾರ್ಗೆ ಯಾರು ಅಪಾಯಿಂಟ್ ಮಾಡಿದ್ದು? ಯಡಿಯೂರಪ್ಪ ಅಪಾಯಿಂಟ್ ಮಾಡಿದ್ದು. ಅವ್ರು ಯಾರ ಮೇಲೆ ಆರೋಪ ಮಾಡಿರೋದು? ಹೌದು, ಒಂದೊಂದು ವೆಟನರಿ ಹುದ್ದೆಗೆ 80 ಲಕ್ಷ ಅಂತ ಯಾವ ಸರ್ಕಾರದಲ್ಲಿ ಆಗ್ತಾ ಇತ್ತು? ಯಾವ ಸರ್ಕಾರದಲ್ಲಿ ಆಗ್ತಾ ಇತ್ತು? ಏನ್ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ಏನ್ ಮಾಡ್ತಾ ಇತ್ತು? ಯಾರ ಇದ್ರಿದ್ದಾರೋ ಸರ್ಕಾರದ ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡಿದ್ರು ಅವ್ರದಲ್ಲಿ? ಸರ್ ಅವ್ರಿಗೆ SIT ಮಾಡಿ ತನಿಖೆ ಮಾಡಿದ್ರ? ಇಲ್ಲ ಹೇಳ್ತಿರೋದು ಮೇಡಮ್. ಯಾರ್ರೀ ಅಪಾಯಿಂಟ್ ಮಾಡಿದ್ದು? ತಮ್ಮ ಯಾವುದೇ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಉತ್ತರ ಇಲ್ಲ ಅಂತ ಸಮೀವುಲ್ಲಾ ಸರ್, ಐ ವಾಂಟೆಡ್ ಟು ಕೋಟ್ ಫ್ಯೂ ಥಿಂಗ್ಸ್. ಸಮೀವುಲ್ಲಾ ಸರ್, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ PSI ಹಗರಣ ಆಯ್ತು ಅಂತ ವಾದ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರ ಬಂದು 4 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದ್ರು. ಅದರ ರೂವಾರಿಗಳಿಗೆ ಶಿಕ್ಷೆ ಕೊಡ್ಸಕ್ಕೆ ಇನ್ನೂ ಅವ್ರಿಗೆ ಆಗಿಲ್ಲ. 40% ಕಮಿಷನ್ ಆರೋಪ ಮಾಡಿ ಬಂದಂಥ ಕಾಂಗ್ರೆಸ್ ಸರ್ಕಾರ, ಅವಾಗ ಅವ್ರ ಹತ್ರ ಸಾಕ್ಷಿ ಇತ್ತು ಬಿಜೆಪಿ 40% ಕಮಿಷನ್ ಮಾಡ್ಕೊಂಡಿದೆ ಅಂತ ಹೇಳಿ. ಅಧಿಕಾರಕ್ಕೆ ಬಂದು 4 ವರ್ಷ ಆದ್ರೂ 40% ಕಮಿಷನ್ ಪ್ರೂವ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಇವ್ರ ಕೈಲಿ ಆಗಿಲ್ಲ. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಇಶ್ಯೂ ಇದೆ ಸರ್, ಅದನ್ನ ಇವತ್ತವರೆಗೂ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ತುಟಿ ಬಿಸಿಲ್ಲ. ಯಾಕೆ ಗೊತ್ತಾ? ಭ್ರಷ್ಟಾಚಾರ ಅಂತ ಬಂದಾಗ ಎಲ್ಲರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ರಾಜಕೀಯದಲ್ಲಿ ಭ್ರಷ್ಟಾಚಾರ ಅಂತ ಬಂದಾಗ ಎಲ್ಲವೂ ಹಂಗೇನೆ. ಈ ಇದ್ರಲ್ಲಿ ಸರ್ ಇವ್ರು ಹೇಳಿದ್ರಲ್ಲ, ನಾವು SIT ರಚನೆ ಮಾಡಿ ಅವ್ರನ್ನ ಫ್ರೀ ಹ್ಯಾಂಡ್ ಬಿಟ್ಟು ಸರಿಯಾಗಿ ಶಿಕ್ಷೆ ಕೊಡುವಂತ ಮಟ್ಟಕ್ಕಾದ್ರೆ ಅದು ಬೇರೆ ಸರ್. ಫಸ್ಟ್ ಆಫ್ ಆಲ್ SIT ರಚನೆ ಆಗ್ತಿದೆ ಅಂದ್ರೆ ನನಗೆ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ ಅಂದ್ರೆ, ಬಿಡೋ ಇನ್ನೊಂದು ಈ ಕತೆ ಅಲ್ಲಿಗೆ ಮುಗೀತು ಅಂತ ಅನ್ಸ್ಬಿಡುತ್ತೆ. ಇದುವರೆಗೂ SIT ರಚನೆ ಆಗಿರೋ ಎಷ್ಟು ಪ್ರಕರಣಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ ಸರ್? ಆಸ್ ಅ ಸೀನಿಯರ್ ಜರ್ನಲಿಸ್ಟ್ ನೀವು ಎಷ್ಟು ನೋಡಿದೀರಾ ಹೇಳಿ? ಈಗ ನೀವೇನು ಇಶ್ಯೂಸ್ಗಳನ್ನ ರೈಸ್ ಮಾಡಿದ್ರಿ, ಆ ಎಲ್ಲಾ ಇಶ್ಯೂಸ್ಗಳ ವಿಚಾರ ಬಂದಾಗ ಆಗ ಪ್ರತಿಪಕ್ಷದಲ್ಲಿದ್ದಂತಹ DK ಶಿವಕುಮಾರ್, ಸಿದ್ದರಾಮಯ್ಯನವರು ಆ ಸಬ್ಜೆಕ್ಟ್ಸ್ ಅನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಂಡ್ರು. ಒಪಿನಿಯನ್ ಬಿಲ್ಡಪ್ ಮಾಡೋದಕ್ಕೆ ಬಳಸ್ಕೊಂಡ್ರು. ಅದನ್ನ ಹೈಪ್ ಮಾಡಿದ್ರು. ಸರ್ಕಾರಕ್ಕೆ ಕೆಟ್ಟ ಹೆಸರು, ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಅವ್ರು ಅದನ್ನ ಯಶಸ್ವಿಯಾಗಿ ಬಳಸ್ಕೊಂಡು ಅದನ್ನ ಜನರಿಗೆ ರೀಚ್ ಮಾಡೋದ್ರಲ್ಲಿ ಯಶಸ್ವಿಯಾದರು. ಯಾಕೆ ಅಂತಂದ್ರೆ ತುಂಬಾ ಟಫ್ ಆಗಿರುವಂತಹ ಪ್ರತಿಪಕ್ಷ ಅವತ್ತಿತ್ತು. ಕಾಂಗ್ರೆಸ್ ಅನ್ಕಾಂಪ್ರಮೈಸ್ಡ್ ಟಫ್ ಲೀಡರ್ ಅಪೋಸಿಷನ್ ಆಗಿ ವರ್ಕ್ ಮಾಡ್ತು. ಅದರ ಫಲವಾಗಿ ಅವರ ಅಧಿಕಾರಕ್ಕೆ ಬರೋ ತರ ಆಯ್ತು. ಅದು ಅವು ಲಾಜಿಕಲ್ ಎಂಡಿಗೆ ಹೋಗೋದಿಲ್ಲ. 40% ಕಮಿಷನ್ ಏನಿದೆ ರಿಪೋರ್ಟ್ ಅಲ್ಲಿ? ಏನು ಇಲ್ಲ. ಆಯ್ತಾ? ಅಪ್ರೂವ್ ಮಾಡೋದಕ್ಕೆ, ಸಬ್ಸ್ಟೆನ್ಶಿಯೇಟ್ ಮಾಡೋದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲ. ಸರ್, ಸರ್ಕಾರ ರಚನೆ ಆದಾಗ್ಲಿಂದಲೂ 10 ಅವಕಾಶಗಳು ಸಿಕ್ಕಿದ್ರು ಬಿಜೆಪಿ ಒಂದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ವಲ್ಲ ಸರ್? ಇಲ್ಲ, ಪಡಿಸ್ಕೊಳ್ಳಿಲ್ಲ. ಇದೇ ಡಿಫ್ರೆನ್ಸ್. ಅದೇ ಡಿಫ್ರೆನ್ಸ್ ಹೇಳ್ತಿರೋದು. ಅಂದ್ರೆ ಅನ್ಕಾಂಪ್ರಮೈಸ್ಡ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಆ ಬಿಜೆಪಿ ವಿರುದ್ಧ ಸ್ಟ್ರಾಟಜಿ ರೂಪಿಸಿದ್ದು. ಟೂಲ್ ಕಿಟ್ಸ್ ಅಂತಾರಲ್ವಾ ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ, ಆ ಟೂಲ್ ಕಿಟ್ಸ್ ಅನ್ನ ಬಳಸಿದ್ದು, ಸಬ್ಜೆಕ್ಟ್ ಗಳನ್ನ ಬಳಸಿದ್ದು, ತುಂಬಾ ಸಕ್ಸಸ್ಫುಲ್ ಆಗಿ ಬಳಸಿದ್ರು. ಡ್ಯಾಮೇಜ್ ಮಾಡಿದ್ರು, ಡಿಫೇಮ್ ಮಾಡಿದ್ರು, ಮತ್ತೆ ಅವ್ರನ್ನ ತುಂಬಾ ಅಧಿಕಾರಕ್ಕೆ ಬರೋದ್ರಲ್ಲಿ ಅದನ್ನ
ಬಳಸ್ಕೊಂಡು. ಯದುಕುಮಾರ್ ಆದ್ರೆ ಎಸ್ ಹೇಳ್ಬಿಡಿ ಸರ್, ಹೇಳ್ಬಿಡಿ. ಆದರೆ ಬಿಜೆಪಿ ಕೈಲಿ ಅದು ಆಗ್ತಾ ಇಲ್ಲ. ಆಲ್ ರೈಟ್, ಯದುಕುಮಾರ್ ಗೌಡ್ರೆ, ನಿಮ್ಮ ಕ್ವಿಕ್ ರಿಯಾಕ್ಷನ್ ಆನ್ ಲಾಸ್ಟ್ ರಿಯಾಕ್ಷನ್. ಮೇಡಮ್, ನಾವು ಕೇಳ್ತಾ ಇರೋಂಥದ್ದು ಸರ್ಕಾರ ಬಂದು ಏನು ಪೂರ್ಣವಾಗಿ ಇವಾಗ ಇದಿದೆ, ಸಂಪುಟ ಸಚಿವ ಇದೆ, ಪ್ರತಿಪಕ್ಷದ ಯಾವುದೇ ಒಂದು ಆರೋಪಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ, ಉತ್ತರ ಸಮಂಜಸವಾಗಿರ್ಬೇಕಾಗತ್ತೆ. ನಮ್ಮ ಮೊದಲನೇ ಪ್ರಶ್ನೆನೇ ಕೇಳುವಂಥದ್ದು 5,000 ಕೋಟಿ ಗೃಹಲಕ್ಷ್ಮಿ ಹಣ ಏನಾಯ್ತು ಅಂತ ಕಳೆದ ಬಾರಿ ಕೂಡ ಹೇಳಲಿಲ್ಲ, ಈ ಬಾರಿ ಸರ್ಕಾರದ ಹೇಳ್ಬೇಕಾಗತ್ತೆ. ನಾಗೇಂದ್ರನ ಕಳೆದ ಬಾರಿ ಯಾಕೆ ರಾಜೀನಾಮೆ ಕೊಡಿಸಿದ್ರಿ, ಯಾವ ನೈತಿಕತೆ ಯಾವ ಮಾನದಂಡದಿಂದ ಇವಾಗ ಮತ್ತೆ ಒಳಗಡೆ ಕರ್ಕೊಂಡ್ ಬಂದಿದ್ರಿ, ಇದು ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಸದನದಲ್ಲಿ. ನಿಜಾಮ್ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ನೋಡಿ ಮೇಡಮ್, ನಾಳೆಯಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ, ಸುಮಾರು ಪ್ರಶ್ನೆಗಳು ಬರ್ಬೋದು, ಬರ್ತದೆ. ಅದಕ್ಕೆ ನಾವು ಉತ್ತರ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಕೊಡ್ತೀವಿ. ಅದರಲ್ಲಿ ನಾವು ಹೈಡ್ ಮಾಡೋದು, ನಿಮ್ಗೆ ಬೇರೆ ಬೇರೆ ಉತ್ತರ ಕೊಡೋದು, ಆ ರೀತಿ ನಮ್ಮ ವಿ ಆರ್ ರೆಡಿ, ವಿ ವಿಲ್ ಫೇಸ್ ದಿ ಅಪೋಸಿಷನ್ ವಿತ್ ದ ಗ್ರೇಟೆಸ್ಟ್ ಗ್ರಿಟ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ರಿಗೂ. ಒಟ್ಟಾರೆಯಾಗಿ ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. 1-2 ತಿಂಗಳು ಸಚಿವರುಗಳೇ ಇರಲಿಲ್ಲ, ಇಲಾಖೆಗಳಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಕೆಲವರು ಹೊಸ ಸಚಿವರುಗಳು ಆಡ್ ಆನ್ ಆಗಿದ್ದಾರೆ, ಕೆಲವ್ರಿಗಂತೂ ಅದರಲ್ಲಿ ತಲೆಬುಡ ಅರ್ಥ ಮಾಡ್ಕೊಳ್ಳೋಕ್ಕೂ 6 ತಿಂಗಳು 1 ವರ್ಷ ಆದರೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಸದನದಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಉತ್ತರವನ್ನು ಕೊಡುತ್ತೆ? ಸ್ಟ್ಯಾಟಿಸ್ಟಿಕ್ಸ್ಗಳಿಗೆ ಹೇಳುತ್ತೆ, ಡ್ರಗ್ಸ್ ಮಾಫಿಯಾ ಇದೆ, ಅಕ್ರಮ ವಲಸಿಗರ ಬಗ್ಗೆ ವಿಚಾರ ಬರುತ್ತೆ, ಕಾವೇರಿ ಬಹಳ ಬರ್ನಿಂಗ್ ಇಶ್ಯೂ ಈಗ ರಾಜ್ಯದಲ್ಲಿ ನಡೀತಾ ಇರೋದು, KPSC ನೇಮಕಾತಿ ಪರೀಕ್ಷೆ ಅಕ್ರಮ, ನಾಗೇಂದ್ರ ಆರೋಪಿತ ವ್ಯಕ್ತಿಯನ್ನ ಸಚಿವರನ್ನಾಗಿ ಶಾಸಕನನ್ನ ಸಚಿವರನ್ನಾಗಿ ನೇಮಕ ಮಾಡ್ಕೊಂಡಿರೋದು, ಇದೆಲ್ಲವೂ ನೋಡ್ತಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ತರಾತುರಿಯಲ್ಲಿ ಈ ಸಚಿವ ಸ್ಥಾನಗಳನ್ನ ಹಂಚಿಕೆ ಮಾಡಿರೋದು, ಖಾತೆ ಹಂಚಿಕೆ ಮಾಡಿರೋದು ಇದೆಯಲ್ಲ, ಆ ಖಾತೆ ಆ ಇಲಾಖೆಗಳಾದ್ರೂ ಎಷ್ಟು ಮಟ್ಟಿಗೆ ಉದ್ಧಾರ ಆಗುತ್ತೆ ರೀ? ಆ ಇಲಾಖೆಗೆ ಯಾರಾದ್ರೂ ಜನ ಕಷ್ಟ ಹೇಳ್ಕೊಂಡು ಬರ್ಬೋದಾ? ಅಲ್ಲಿಂದ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಳ್ಬೋದಾ? ಪ್ರತಿ ಸಲ ಮಾಧ್ಯಮಗಳು ನಾವು ಕಿವಿ ಹಿಂಡೋ ಕೆಲಸ ಮಾಡ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಆದರೆ ಈ ದಪ್ಪ ಚರ್ಮದ ಸರ್ಕಾರ ಮತ್ತು ಅದ್ರ ಒಳಗಿರುವಂಥ ರಾಜಕಾರಣಿಗಳಿದೆಯಲ್ಲ, ಏನಿಲ್ಲ ನೀಟಾಗಿ ಹಿಂಗೆ ಒರೆಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೇನು ಅನ್ಸೋದು ಇಲ್ಲ, ಆಗಬೇಕಾಗೂ ಇಲ್ಲ. ಸೊ ಈ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರದ ಮೇಲೆ, ಕ್ಯಾಬಿನೆಟ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು ಫಸ್ಟ್ ಆಫ್ ಆಲು. ಈ ಕ್ಯಾಬಿನೆಟ್ ನೋಡ್ತಿದ್ರೆ DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಇರಲಿ, ಅವ್ರಿಗೆ ಬರೋ ಟ್ರಬಲ್ನ ಅವರೇ ಶೂಟ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಇನ್ಮೇಲೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಈ ಕ್ಯಾಬಿನೆಟ್ ರಚನೆ ಆಗಿರೋದು, ಈ ವ್ಯವಸ್ಥೆಗಳನ್ನೆಲ್ಲ ನೋಡ್ತಿದ್ರೆ ಲೆಟ್ ಅಸ್ ಸಿ ಕ್ಯಾಬಿನೆಟಲ್ಲಿ, ಸದನದಲ್ಲಿ DK ಅವರ ಕ್ಯಾಬಿನೆಟ್ ಯಾವ ರೀತಿ ಆನ್ಸರ್ ಮಾಡುತ್ತೆ. ಮಹಿಳಾ ಮಂತ್ರಿ ಇಲ್ಲದೆ ನಡೀತಾ ಇರುವಂಥ ಸದನ, ನನ್ನ ಪ್ರಕಾರ ಅದು ಅಧಿವೇಶನನೂ ಅಲ್ಲ, ಅದು ಸದನನೂ ಅಲ್ಲ. ಮಹಿಳಾ ಮಂತ್ರಿಯನ್ನು ಯಾವಾಗ ಮಾಡ್ತಾರೆ, ಏನು ಕಥೆ ಇವ್ರದ್ದು ನೋಡೋಣ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.